ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಪಾಂಚಜನ್ಯ IAS. ನಾನು ನವೀನ್ ಕುಮಾರ್. ಇವತ್ತಿನ ದ ಹಿಂದೂ ಪತ್ರಿಕೆಯ ವಿಶ್ಲೇಷಣೆಗೆ ನಿಮಗೆಲ್ಲರಿಗೂ ಸ್ವಾಗತ. ಮೊದಲಿಗೆ ಒಂದು ಪ್ರಕಟಣೆ ಇದೆ. ಇದೇ ಬರುವ ಜುಲೈ 21ರಿಂದ ಪಾಂಚಜನ್ಯ IASನ ಹೊಸ ಬ್ಯಾಚ್ ಆರಂಭ ಆಗ್ತಾ ಇದೆ. ಆಫ್ಲೈನ್ ಹಾಗೂ ಆನ್ಲೈನ್ ಎರಡು ವಿಧಗಳಲ್ಲೂ ತರಗತಿಗಳು ಲಭ್ಯ ಇರುತ್ತೆ. ಆಸಕ್ತ ವಿದ್ಯಾರ್ಥಿಗಳು ಇಲ್ಲಿ ವಾಟ್ಸಪ್ ನಂಬರ್ ಸಹ ಇದೆ. ಅದೇ ರೀತಿ ಡಿಸ್ಕ್ರಿಪ್ಷನ್ ನಲ್ಲಿ ಸಹ ನಂಬರ್ ಅನ್ನು ಕೊಟ್ಟಿದ್ದೇವೆ. ಅದಕ್ಕೆ ಕಾಂಟ್ಯಾಕ್ಟ್ ಮಾಡಿ ಹೆಚ್ಚಿನ ಮಾಹಿತಿನ ಪಡ್ಕೊಳ್ಬಹುದು. ಇವತ್ತಿನ ಮುಖ್ಯ ವಿಷಯಗಳನ್ನು ನೋಡ್ತಾ ಹೋದ್ರೆ, ಮೊದಲನೇದು, ಯೂನಿಯನ್ ಕ್ಯಾಬಿನೆಟ್ ಅಪ್ರೂವ್ಡ್ ದಿ PM ಧನ್ ಧಾನ್ಯ ಕೃಷಿ ಯೋಜನಾ, PMDDKY ಶಾರ್ಟ್ ಆಗಿ ಕರಿತೇವೆ, ಮರ್ಜಿಂಗ್ 36 ಸ್ಕೀಮ್ಸ್ ಅಕ್ರಾಸ್ 11 ಮಿನಿಸ್ಟ್ರೀಸ್ ಟು ಇಂಪ್ರೂವ್ ಫಾರ್ಮ್ ಪ್ರೊಡಕ್ಟಿವಿಟಿ and promote sustainable agriculture with an annual outlay of 24,000 crore for 6 years starting from 25-26. ಕೇಂದ್ರ ಸಂಪುಟ ಏನು ಮಾಡಿದೆ? ಒಂದು ಯೋಜನೆ, ಯಾವುದು? ಪ್ರಧಾನಮಂತ್ರಿ ಧನಧಾನ್ಯ ಕೃಷಿ ಯೋಜನೆಗೆ ಅನುಮೋದನೆಯನ್ನ ನೀಡಿದ್ದಾರೆ. ಕೃಷಿಯಲ್ಲಿ ಉತ್ಪಾದಕತೆಯನ್ನು ಹೆಚ್ಚಿಸೋದು ಮುಖ್ಯವಾದ ಗುರಿ. ಅದರ ಜೊತೆ ಸುಸ್ಥಿರ ಕೃಷಿ, ಸಸ್ಟೈನೇಬಲ್ ಅಗ್ರಿಕಲ್ಚರ್ ಅನ್ನ ಮುಂದುವರ್ಸ್ಕೊಂಡು ಹೋಗೋದು, ಅದನ್ನ ಸಾಧಿಸೋದು ಇದರ ಗುರಿಯಾಗಿರುತ್ತೆ. ಮುಖ್ಯವಾಗಿ ನೋಡಿ, 11 ಸಚಿವಾಲಯಗಳ 36 ಯೋಜನೆಗಳನ್ನ ವಿಲೀನಗೊಳಿಸಿ ಇದೊಂದು ದೊಡ್ಡ ಯೋಜನೆಯನ್ನ, ಪ್ರಧಾನಮಂತ್ರಿ ಧನಧಾನ್ಯ ಕೃಷಿ ಯೋಜನೆಯನ್ನ ಅನುಮೋದಿಸಿದ್ದಾರೆ. ಇದರ ಅವಧಿ ನೋಡಿ, 2025-26ರಿಂದ ಪ್ರಾರಂಭ ಆಗುತ್ತೆ. 6 ವರ್ಷಗಳ ಒಂದು ಅವಧಿಯನ್ನ ನೀಡಿದ್ದಾರೆ. ಅದಕ್ಕೋಸ್ಕರ ಸುಮಾರು ವಾರ್ಷಿಕವಾಗಿ 24,000 ಕೋಟಿ ವೆಚ್ಚವನ್ನ ಮಾಡಲಿಕ್ಕೆ ಅವರು ಮುಂದಾಗಿದ್ದಾರೆ. ಏನಿದು PM ಧನಧಾನ್ಯ ಕೃಷಿ ಯೋಜನಾ, PMDDKY ಅಂತಂದ್ರೆ ನೋಡಿದ್ರೆ, ಇಸ್ ಅ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಏಮ್ಡ್ ಅಟ್ ಎನ್ಹಾನ್ಸಿಂಗ್ ಪೋಸ್ಟ್ ಹಾರ್ವೆಸ್ಟ್ ಇನ್ಫ್ರಾಸ್ಟ್ರಕ್ಚರ್. ಕೇಂದ್ರ ಪ್ರಾಯೋಜಿತ ಯೋಜನೆ, ಸೆಂಟ್ರಲ್ ಸೆಕ್ಟರ್ ಸ್ಕೀಮ್, ಸೆಂಟ್ರಲ್ ಸ್ಪಾನ್ಸರ್ ಸ್ಕೀಮ್ ಅಂತ ಎರಡು ತರ ಇರುತ್ತೆ. ಸ್ಪಾನ್ಸರ್ಡ್ ಸ್ಕೀಮ್ ಅಂತಂದ್ರೆ ಏನು, ಸೆಕ್ಟರ್ ಸ್ಕೀಮ್ ಅಂತಂದ್ರೆ ಏನು ಅನ್ನೋದರ ವ್ಯತ್ಯಾಸ ನಿಮ್ಗೆ ಗೊತ್ತಿರಬೇಕು. ಮೊದಲೊಂದ್ಸಾರಿ ಹೇಳಿದ್ದೆ, ನೆನಪು ಮಾಡ್ಕೊಳ್ಳಿ. ಇದು ಕೇಂದ್ರ ಪ್ರಾಯೋಜಿತ ಯೋಜನೆ ಅಂತಂದ್ರೆ ಬೆಳೆಯನ್ನ ಕೊಯ್ಲಿನ ನಂತರದ ಏನೇನು ಮೂಲ ಸೌಕರ್ಯ ಬೇಕಾಗಿರುತ್ತೋ, ಅದರ ಅರ್ಥ ಈಗ ಫಸಲನ್ನ ಕೊಯ್ಲು ಮಾಡಿರ್ತಾರೆ, ಅದನ್ನ ಒಣಗಿಸೋಕಿರುತ್ತೆ, ಕೆಲವೊಂದ್ಸರಿ ಅದನ್ನ ಸಂಗ್ರಹಿಸಿಡೋಕೆ ಬೇರೆ ಬೇರೆ ಸೌಕರ್ಯಗಳು ಬೇಕಾಗಿರುತ್ತೆ. ಗೋದಾಮು ಅಥವಾ ದಾಸ್ತಾನು ಸಂಗ್ರಹಣೆ, ಮತ್ತೆ ಒಣಗಿಸೋಕೆ, ಪ್ಯಾಕೇಜ್ ಮಾಡ್ಲಿಕ್ಕೆ, ಹೀಗೆ ಹಲವಾರು ರೀತಿಯ ಮೂಲ ಸೌಕರ್ಯಗಳ ಅವಶ್ಯಕತೆ ಇರುತ್ತೆ. ಇನ್ನು ನೀರಾವರಿಗೆ ಸಂಬಂಧಪಟ್ಟಿದ್ದು, ಸಾಲ ಸೌಲಭ್ಯ, ಇದೆಲ್ಲದರ ಮೇಲೆ ಈ ಯೋಜನೆ ಫೋಕಸ್ ಮಾಡುತ್ತೆ. ಆನ್ ಲೋ ಪ್ರೊಡಕ್ಟಿವಿಟಿ ಡಿಸ್ಟ್ರಿಕ್ಟ್ ಅಂಡ್ ಕನ್ವರ್ಜೆನ್ಸ್ ವಿತ್ ದಿ ಎಕ್ಸಿಸ್ಟಿಂಗ್ ಸೆಂಟ್ರಲ್, ಸ್ಟೇಟ್ ಅಂಡ್ ಪ್ರೈವೇಟ್ ಸೆಕ್ಟರ್ ಇನಿಷಿಯೇಟಿವ್ಸ್. ಈ ಎಲ್ಲಾ ಒಂದು ಸೌಲಭ್ಯಗಳನ್ನ ಮುಖ್ಯವಾಗಿ ಎಲ್ಲಿ ಕೊಡ್ಲಿಕ್ಕೆ ಹೊರಟಿದ್ದಾರೆ ಅಥವಾ ಎಲ್ಲಿ ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಹೊರಟಿದ್ದಾರೆ ಅಂತಂದ್ರೆ, ಕಡಿಮೆ ಉತ್ಪಾದಕತೆ ಎಲ್ಲಿದೆಯೋ ಅಂತಹ ಜಿಲ್ಲೆಗಳಲ್ಲಿ, ಅಲ್ಲಿ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಮತ್ತೆ ಖಾಸಗಿ ವಲಯ ಎಲ್ಲ ಸೇರ್ಕೊಂಡು ನಮ್ಮ ಇನಿಷಿಯೇಟಿವ್ಗಳನ್ನ ಒಟ್ಟುಗೂಡಿಸಿ ಸಮನ್ವಯದ ಮೂಲಕ ಈ ಒಂದು ಯೋಜನೆಯನ್ನ ಜಾರಿಗೊಳಿಸಲಿಕ್ಕೆ ಮುಂದಾಗಿದ್ದಾರೆ. ಆಸ್ಪಿರೇಷನಲ್ ಡಿಸ್ಟ್ರಿಕ್ಟ್ ಪ್ರೋಗ್ರಾಮ್, ಇದು ಸಹ ಬಹಳ ಇಂಪಾರ್ಟೆಂಟ್ ಆದ ಯೋಜನೆ. PMDDKY ಇದೆಯಲ್ವಾ, ಇಷ್ಟೊತ್ತು ನಾವು ನೋಡಿದ್ದು, ಅದು ಇಟ್ಸ್ ಮಾಡೆಲ್ಡ್ ಆನ್ ದಿ ಆಸ್ಪಿರೇಷನಲ್ ಡಿಸ್ಟ್ರಿಕ್ಟ್ ಪ್ರೋಗ್ರಾಮ್, ಆಕಾಂಕ್ಷಿ ಜಿಲ್ಲಾ ಕಾರ್ಯಕ್ರಮ ಅಂತಿತ್ತು. ಅದರ ಒಂದು ಮಾದರಿಯಲ್ಲೇ ಇದನ್ನ ರೂಪಿಸಿದ್ದಾರೆ. ವಿಚ್ ಯೂಸಸ್ ಡೇಟಾ ಡ್ರಿವನ್ ಗವರ್ನೆನ್ಸ್ ಟು ಇಂಪ್ರೂವ್ ಔಟ್ಕಮ್ಸ್ ಇನ್ ಬ್ಯಾಕ್ವರ್ಡ್ ಡಿಸ್ಟ್ರಿಕ್ಟ್ ಥ್ರೂ ಟಾರ್ಗೆಟೆಡ್ ಇಂಟರ್ವೆನ್ಷನ್ ಅಂಡ್ ರಿಯಲ್ ಟೈಮ್ ಮಾನಿಟರಿಂಗ್. ಅಂತಂದ್ರೆ ಹಿಂದುಳಿದ ಜಿಲ್ಲೆಗಳಲ್ಲಿ ಡೇಟಾ ಡ್ರಿವನ್ ಗವರ್ನೆನ್ಸ್ ಅಂತಂದ್ರೆ, ಯಾವುದೇ ಒಂದು ಯೋಜನೆಯನ್ನ ಜಾರಿಗೊಳಿಸಬೇಕು ಅಂತಂದ್ರೆ ಮೊದಲು ನಮಗೆ ಅಲ್ಲಿ ಏನ್ ಸಮಸ್ಯೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿ ಬೇಕು. ಮಾಹಿತಿ ಅಂತಂದ್ರೆ ಕೇವಲ ಒಂದೆರಡು ವಿಷಯಗಳಲ್ಲ, ಬೇರೆ ಬೇರೆ ಫ್ಯಾಕ್ಟರ್ಗಳನ್ನ ಕನ್ಸಿಡರ್ ಮಾಡಿ ಎಲ್ಲಾ ರೀತಿಯ ಮಾಹಿತಿಯನ್ನು ಒಟ್ಟುಗೂಡಿಸ್ಕೊಂಡು ಯಾವ ಒಂದು ಕ್ರಮಗಳನ್ನ ಕೈಗೊಂಡ್ರೆ ಒಳ್ಳೇದು ಅಂತ ಬೇರೆ ಬೇರೆ ಹಂತಗಳಿರುತ್ತೆ ಗವರ್ನೆನ್ಸ್ ಅಲ್ಲಿ, ಆಡಳಿತದಲ್ಲಿ. ಅದನ್ನೆಲ್ಲವನ್ನು ನೀವು ಗವರ್ನೆನ್ಸ್ ಅಲ್ಲಿ ಡೀಟೇಲ್ ಆಗಿ ನೋಡ್ತೀರಿ. ಎಲ್ಲವನ್ನ ಇಂಪ್ಲಿಮೆಂಟ್ ಮಾಡ್ತಾರೆ. ಡೇಟಾ ಬಹಳ ಮುಖ್ಯವಾಗಿರುತ್ತೆ. ಆ ದತ್ತಾಂಶವನ್ನ ಆಧಾರಿತವಾಗಿ ಇಟ್ಕೊಂಡು ಬೇರೆ ಬೇರೆ ಸರ್ಕಾರಗಳು, ಕೇಂದ್ರ ಆಗಿರಬಹುದು, ರಾಜ್ಯ ಸರ್ಕಾರಗಳಾಗಿರಬಹುದು, ಮತ್ತೆ ಇಲ್ಲಿ ಪ್ರೈವೇಟ್ ಸೆಕ್ಟರ್ ಅದು ಸಹ ಕೈ ಜೋಡಿಸ್ತಾ ಇದೆ. ಎಲ್ಲ ಸೇರ್ಕೊಂಡು ಫಲಿತಾಂಶಗಳನ್ನು ಸುಧಾರಿಸ್ತಾರೆ. ರಿಯಲ್ ಟೈಮ್ ಮಾನಿಟರಿಂಗ್ ಇದೆ ಅದರ ಜೊತೆ ನೋಡಿ. ಅಂತಂದ್ರೆ ನೈಜ ಸಮಯದ ಮೇಲ್ವಿಚಾರಣೆ. ಒಂದು ಕಾಯ್ದೆ ಅಥವಾ ಯಾವುದೇ ಒಂದು ಯೋಜನೆ ಬಂತು ಅಂತಾದ್ರೆ ಅದನ್ನು ಜಾರಿಗೊಳಿಸ್ತಾರೆ ಅಂತಂದ್ರೆ, ಈಗ ನಿಜವಾಗ್ಲೂ ಎಷ್ಟು ಉಪಯೋಗ ಆಗ್ತಾ ಇದೆ, ಪ್ರಸ್ತುತವಾಗಿ ಎಷ್ಟು ಜನರಿಗೆ, ಎಷ್ಟು ರೈತರಿಗೆ ಅದರ ಉಪಯೋಗಗಳು ದೊರೆತಿವೆ, ಎಷ್ಟು ಜನ ಬೆನಿಫಿಷಿಯರ್ಸ್ ಇದ್ದಾರೆ, ಫಲಾನುಭವಿಗಳ ಸಂಖ್ಯೆ ಎಷ್ಟಿದೆ ಅನ್ನೋದೆಲ್ಲ ಆಗಿನ ನೈಜ ಸಮಯದಲ್ಲಿ ಚೆಕ್ ಮಾಡ್ತಾ ಇರ್ತಾರೆ. ಇನ್ನು ಮುಂದಿನದು, ಇಂಡಿಯಾ ಹ್ಯಾಸ್ ಅಚೀವ್ಡ್ 50% of its total installed electricity capacity from non-fossil fuel sources
but the actual electricity generated from clean energy remains below 30% due to low capacity utilization of renewable like solar and wind. ಏನಾಗ್ತಾ ಇದೆ, ನಾವು ನಮ್ಮ ದೇಶದಲ್ಲಿ ಇನ್ಸ್ಟಾಲ್ ಮಾಡಿರುವ ಒಟ್ಟು ವಿದ್ಯುತ್ ಸಾಮರ್ಥ್ಯದಲ್ಲಿ 50% ಅನ್ನ ಪಳೆಯುಳಿಕೆ ರಹಿತ ಫಾಸಿಲ್ ಫ್ಯೂಯಲ್ ಬಿಟ್ಟು ಬೇರೆ ಇಂಧನ ಮೂಲಗಳಿಂದ ಸಾಧಿಸಿದ್ದೇವೆ. ಅದು ಒಳ್ಳೆಯ ವಿಷಯನೇ. ಆದ್ರೆ ನಮ್ಮ ಸೌರಶಕ್ತಿ ಬಳಸೋದು ಅಥವಾ ಪವನ ಶಕ್ತಿ ಅಂತ ಹೇಳ್ತೀವಲ್ವಾ, ವಿಂಡ್ ಎನರ್ಜಿ, ಸೋಲಾರ್ ಎನರ್ಜಿ, ಈ ಒಂದು ಬಳಸುವಂತ ಸಾಮರ್ಥ್ಯದ ಬಳಕೆ ಸರಿಯಾಗಿ ಆಗ್ತಾ ಇಲ್ಲ. ಕೆಪಾಸಿಟಿ ಯುಟಿಲೈಸೇಷನ್ ಕಡಿಮೆ ಇದೆ. ಹೀಗಾಗಿ ಸ್ವಚ್ಛ ಇಂಧನದಿಂದ ಎಷ್ಟು ಪ್ರಮಾಣ ಆಗ್ಬೇಕಿತ್ತೋ ಅದರ ಪ್ರಮಾಣ 30%ಗಿಂತ ಕಡಿಮೆ ಇದೆ. ವಿದ್ಯುತ್ ಪ್ರಮಾಣ, ನಾವು ರಿನ್ಯೂಯಬಲ್ ಎನರ್ಜಿ ಸೋರ್ಸ್ಗಳಿಂದ ಉತ್ಪತ್ತಿಯಾಗುವ ನಿಜವಾದ ವಿದ್ಯುತ್ ಪ್ರಮಾಣ 30%ಗಿಂತ ಕಡಿಮೆ ಇದೆ. ಇಲ್ಲಿ ಕೆಪಾಸಿಟಿ ಯುಟಿಲೈಸೇಷನ್ ಫ್ಯಾಕ್ಟರ್ ಅಂತಂದ್ರೆ ಏನು ಅಂತ ಸರಿಯಾಗಿ ನೋಡ್ಕೊಳ್ಳಿ. ಇಟ್ ಮೆಜರ್ಸ್ ಹೌ ಮಚ್ ಎನರ್ಜಿ a power plant actually generates compared to its maximum possible output. ಅಂದ್ರೆ ಒಂದು ವಿದ್ಯುತ್ ಸ್ಥಾವರ ಮ್ಯಾಕ್ಸಿಮಮ್ ಎಷ್ಟು ಔಟ್ಪುಟ್ ಕೊಡಬಹುದಿತ್ತು, ಎಷ್ಟು ಉತ್ಪಾದನೆ ಮಾಡಬಹುದಿತ್ತು, ಅದರ ಜೊತೆ ಈಗ ಎಷ್ಟು ಉತ್ಪಾದನೆ ಮಾಡ್ತಾ ಇದೆ, ವಾಸ್ತವದಲ್ಲಿ ಎಷ್ಟು ಶಕ್ತಿಯನ್ನ ಉತ್ಪಾದಿಸ್ತಾ ಇದೆ, ಇದನ್ನ ಎರಡು ಇಟ್ಕೊಂಡು ಯಾವ್ದನ್ನ ಕ್ಯಾಲ್ಕುಲೇಟ್ ಮಾಡ್ತಾರೆ, ಕೆಪಾಸಿಟಿ ಯುಟಿಲೈಸೇಷನ್. ಅಂದ್ರೆ ಎಷ್ಟು ಎನರ್ಜಿ ಪವರ್ ಪ್ಲಾಂಟ್ ಆಕ್ಚುಲಿ ಜನರೇಟ್ ಮಾಡ್ತಾ ಇದೆ, ಯಾವ್ದಕ್ಕೆ ಕಂಪೇರ್ ಮಾಡಿ ಮ್ಯಾಕ್ಸಿಮಮ್ ಎಷ್ಟು ಮಾಡಬಹುದಿತ್ತು, ಎಷ್ಟು ಜನರೇಟ್ ಮಾಡಬಹುದಿತ್ತು, ಅದನ್ನ ಕಂಪೇರ್ ಮಾಡಿ ಎಷ್ಟು, ಅದನ್ನ ಯಾವ್ದು ಹೆಸರೇನು ನೋಡಿ ಕೆಪಾಸಿಟಿ ಯುಟಿಲೈಸೇಷನ್ ಫ್ಯಾಕ್ಟರ್ ಅನ್ನ ಫೈಂಡ್ ಔಟ್ ಮಾಡ್ತಾರೆ. ಸೋಲಾರ್ ಅಂಡ್ ವಿಂಡ್ ಹ್ಯಾವ್ ಲೋವರ್ CUFs 20 to 30% ದೆನ್ ಕೋಲ್ ಆರ್ ನ್ಯೂಕ್ಲಿಯರ್ ವಿಚ್ ಅಫೆಕ್ಟ್ಸ್ ದರ್ ಆಕ್ಚುಯಲ್ ಕಾಂಟ್ರಿಬ್ಯೂಷನ್ ಟು ಎಲೆಕ್ಟ್ರಿಸಿಟಿ ಸಪ್ಲೈ. ಈಗ ಬೇರೆ ಕಲ್ಲಿದ್ದಲು ಶಕ್ತಿ ಅಥವಾ ಪರಮಾಣು ಶಕ್ತಿಗೆ ಹೋಲಿಸಿದ್ರೆ ಕೆಪಾಸಿಟಿ ಯುಟಿಲೈಸೇಷನ್ ಫ್ಯಾಕ್ಟರ್ ಇದೆಯಲ್ವಾ, ಇದು ಸೌರ ಶಕ್ತಿಯಲ್ಲಿ, ಪವನ ಶಕ್ತಿಯಲ್ಲಿ ಕಡಿಮೆ ಇದೆ, 20 to 30% ಇದೆ. ಅದರ ಅರ್ಥ 100% ಅಲ್ಲಿ ನಾವು 20 ರಿಂದ 30% ಮಾತ್ರ ಯುಟಿಲೈಸ್ ಮಾಡ್ಕೊಳ್ತಾ ಇದ್ದೇವೆ. ಉಳಿದಿರೋ 70% ನಮ್ಮ ಹತ್ರ ಸರಿಯಾಗಿ ಉಪಯೋಗ ಮಾಡ್ಕೊಳ್ಳಿಕ್ ಆಗ್ತಾ ಇಲ್ಲ, ಆ ಸಾಮರ್ಥ್ಯ ವೇಸ್ಟ್ ಆಗ್ತಾ ಇದೆ ಅಂತ. ಹೀಗಾಗಿ ವಿದ್ಯುತ್ ಪೂರೈಕೆಯಲ್ಲಿ ಇವುಗಳನ್ನ ಇನ್ನೂ ಚೆನ್ನಾಗಿ ಉಪಯೋಗಿಸ್ಕೊಳ್ಬಹುದಿತ್ತು ಅಂತ ತಜ್ಞರು ಹೇಳ್ತಾರೆ. ಇನ್ನು ಬೇಸ್ ಲೋಡ್ ಮತ್ತೆ ಸ್ಮಾರ್ಟ್ ಗ್ರಿಡ್. ಬೇಸ್ ಲೋಡ್ ರೆಫರ್ಸ್ ಟು ಮಿನಿಮಮ್ ಲೆವೆಲ್ ಆಫ್ ಕಂಟಿನ್ಯೂಸ್ ಪವರ್ ಡಿಮ್ಯಾಂಡ್ ಮೆಟ್ ಮೇನ್ಲಿ ಬೈ ಕೋಲ್ ಇನ್ ಇಂಡಿಯಾ. ಅಂದ್ರೆ ಕಲ್ಲಿದ್ದಲಿನ ಮೂಲಕ ಮುಖ್ಯವಾಗಿ ಪೂರೈಸುವಂತಹ ನಿರಂತರ ವಿದ್ಯುತ್ ಬೇಡಿಕೆ, ಅದನ್ನ ಬೇಸ್ ಲೋಡ್ ಅಂತ ಕರೀತಾರೆ. ಟು ಇಂಟಿಗ್ರೇಟ್ ಮೋರ್ ರಿನ್ಯೂಯಬಲ್ ಎನರ್ಜಿ, ಇಂಡಿಯಾ ನೀಡ್ ಸ್ಮಾರ್ಟ್ ಗ್ರಿಡ್ಸ್ ಅಂಡ್ ಬ್ಯಾಟರಿ ಸ್ಟೋರೇಜ್ ಟು ಮ್ಯಾನೇಜ್ ಸಪ್ಲೈ ವೇರಿಯಬಿಲಿಟಿ, ಎನೇಬಲ್ ಡಿಫರೆನ್ಷಿಯಲ್ ಟ್ಯಾರಿಫ್ಸ್. ಅಂತಂದ್ರೆ ಭಾರತಕ್ಕೆ ಈಗ ಮುಖ್ಯವಾಗಿ ಸ್ಮಾರ್ಟ್ ಗ್ರಿಡ್ಗಳ ಅವಶ್ಯಕತೆ ಇದೆ, ಬ್ಯಾಟರಿ ಸಂಗ್ರಹಣೆ ಅವಶ್ಯಕತೆ ಇದೆ. ಇದೆಲ್ಲದರಿಂದಾಗ ನಾವು ಪೂರೈಕೆಯಲ್ಲಿ ಏರುಪೇರಾದ್ರೆ ಅದನ್ನ ನಿಭಾಯಿಸಬಹುದು, ಮತ್ತೆ ಸರಿಯಾದ ರೀತಿಯಲ್ಲಿ ಟ್ಯಾರಿಫ್ಗಳನ್ನ, ಬಿಲ್ಗಳನ್ನ ಅಳವಡಿಸಬಹುದು, ಸುಂಕಗಳನ್ನ ಜಾರಿಗೊಳಿಸಬಹುದು. ಇದೆಲ್ಲದಕ್ಕೂ ಸ್ಮಾರ್ಟ್ ಗ್ರಿಡ್ಗಳು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಮುಂದಿನ ವಿಚಾರ, ದ ಗವರ್ಮೆಂಟ್ ಥ್ರೂ ದಿ ಕಾಮರ್ಸ್ ಮಿನಿಸ್ಟ್ರಿ, DGFT ಅಂಡ್ DGTR, ಎರಡು ಟರ್ಮ್ಗಳ ಫುಲ್ ಫಾರ್ಮ್ ಏನು ತಿಳ್ಕೊಂಡು ಕಮೆಂಟ್ ಮಾಡಿ. ಒಂದು ಟರ್ಮ್ ಅನ್ನ ಕೆಳಗಡೆ ಕೊಟ್ಟಿದ್ದೇನೆ, DGFT ಅಂತಂದ್ರೆ ಏನು ಅಂತ, ಇನ್ನೊಂದು DGTR ಅಂತಿದೆ, ಅದು ಏನು ಅಂತ ತಿಳ್ಕೊಳ್ಳಿ ಕರೆಕ್ಟ್ ಆಗಿ. ಯಾವ ಮಿನಿಸ್ಟ್ರಿ? ಕಾಮರ್ಸ್ ಮಿನಿಸ್ಟ್ರಿ. ಟೈಟನಿಂಗ್ ಕಂಟ್ರೋಲ್ ಓವರ್ ಇಂಪೋರ್ಟ್ ಸರ್ಜಸ್ ಅಂಡ್ ಇನಿಷಿಯೇಟಿಂಗ್ ಆಂಟಿ ಡಂಪಿಂಗ್ ಪ್ರೋಬ್ಸ್ into 8 product categories from 12 countries to protect domestic industries from unfair trade practices. ವಾಣಿಜ್ಯ ಸಚಿವಾಲಯ ಇದೆಯಲ್ವಾ, ಅದು DGFT ಮತ್ತೆ DGTR ನ ಮೂಲಕ ಈಗ ಆಮದು ಹೆಚ್ಚಳ ಆಗೋದ್ರ ಮೇಲೆ ಬಿಗಿಯಾದ ನಿಯಂತ್ರಣವನ್ನ ಸಾಧಿಸ್ತಾ ಇದೆ. ಅದರಲ್ಲೂ ಡಂಪಿಂಗ್ ಅನ್ನುವಂಥ ಕೆಲವೊಂದು ಪ್ರಾಕ್ಟೀಸ್ ಇದೆ, ಅದೇನಂತ ಕೆಳಗಡೆ ಹೇಳ್ತೇನೆ. ಅದರಿಂದ ನಮ್ಮ ದೇಶೀಯ ಕೈಗಾರಿಕೆಗಳನ್ನ ರಕ್ಷಿಸಲಿಕ್ಕೆ 12 ದೇಶಗಳಿಂದ ಬರುವಂತಹ 8 ಉತ್ಪನ್ನಗಳ ಮೇಲೆ ಆಂಟಿ ಡಂಪಿಂಗ್ ರಿಲೇಟೆಡ್ ಆಗಿ ತನಿಖೆಗಳನ್ನು ಸಹ ಪ್ರಾರಂಭಿಸ್ತಾ ಇದ್ದಾರೆ. ಇನ್ನು ಆಂಟಿ ಡಂಪಿಂಗ್ ಅಥವಾ ಡಂಪಿಂಗ್ ಇನ್ವೆಸ್ಟಿಗೇಷನ್ ಅಂತಂದ್ರೆ ಏನು? ಮೊದಲು ಡಂಪಿಂಗ್ ಅಂದ್ರೆ ಏನು ಅಂತ ತಿಳ್ಕೊಳ್ಳಿ. ಡಂಪಿಂಗ್ ಈಸ್ ವೆನ್ ಅ ಕಂಟ್ರಿ ಎಕ್ಸ್ಪೋರ್ಟ್ಸ್ ಗೂಡ್ಸ್ ಟು ಅನದರ್ ಎಟ್ ಪ್ರೈಸಸ್ ಲೋವರ್ ದೆನ್ ದರ್ ನಾರ್ಮಲ್ ವ್ಯಾಲ್ಯೂ ಟು ಅಂಡರ್ಕಟ್ ಲೋಕಲ್ ಪ್ರೊಡ್ಯೂಸರ್ಸ್. ಉದಾಹರಣೆಗೆ ಭಾರತ ಇದೆ, ಈ ಕಡೆ ಚೀನಾ ಇದೆ. ಚೀನಾ ಏನ್ ಮಾಡುತ್ತೆ, ನಿಜವಾಗ್ಲೂ ಎಷ್ಟು ಅದರ ವ್ಯಾಲ್ಯೂ ಇರುತ್ತೋ ಅದಕ್ಕಿಂತ ಕಡಿಮೆ ಕಡಿಮೆ ದರದಲ್ಲಿ ವಸ್ತುಗಳನ್ನ ಭಾರತಕ್ಕೆ ಕಳಿಸುತ್ತೆ. ಇವಾಗ ಏನಾಗುತ್ತೆ, ಅಲ್ಲಿ ದೊಡ್ಡ ಮಟ್ಟದಲ್ಲಿ ಉತ್ಪಾದನೆ ಆಗ್ತಾ ಇದೆ. ಹೋಲ್ಸೇಲ್ ಆಗಿ ಉತ್ಪಾದನೆ ಆದಾಗ ನಿಜವಾಗ್ಲೂ ಎಷ್ಟು ದರ ಇರುತ್ತೋ ಅದಕ್ಕಿಂತ ಕಡಿಮೆ ದರದಲ್ಲಿ ಅವರು ಕಳಿಸಿದಾಗ ಭಾರತದ ಮಾರುಕಟ್ಟೆಗೆ ಚೀನಾದ ವಸ್ತುಗಳು ಬಂದು ಸೇರ್ಕೊಳ್ಳುತ್ತವೆ. ಭಾರತದಲ್ಲಿ ಇಲ್ಲಿನ ಎಷ್ಟೋ ಉದ್ಯಮಗಳು ತಯಾರಿಸಿದ ವಸ್ತುಗಳಿಗೆ
ಹಾಗೂ ಚೈನಾದ ವಸ್ತುಗಳಿಗೆ ಹೋಲಿಕೆ ಮಾಡಿದ್ರೆ ಚೀನಾದ ವಸ್ತುಗಳ ಬೆಲೆ ತುಂಬಾ ಕಡಿಮೆ ಇರುತ್ತೆ. ಬೆಲೆ ಯಾವ್ದು ಕಡಿಮೆ ಇರುತ್ತೋ ಅದನ್ನೇ ಜನ ಖರೀದಿ ಮಾಡ್ತಾರೆ. ಚೀನಾದ ವಸ್ತುಗಳನ್ನ ಜನ ಖರೀದಿ ಮಾಡಿದ್ರೆ ಹೊಡೆತ ಬೀಳೋದು ದೇಶೀಯ ಉದ್ಯಮಗಳಿಗೆ. ಅಂತಂದ್ರೆ ಅವ್ರೇನ್ ಮಾಡ್ತಾ ಇದ್ದಾರೆ, ಡಂಪ್ ಮಾಡ್ತಾ ಇದ್ದಾರೆ. ಈಗ ಡಂಪಿಂಗ್ ಅಂತಂದ್ರೆ ನೀವು ಕೆಲವೊಂದು ಕಸ ಅಥವಾ ಯಾವ್ದಾರ ಒಂದು ಕಸ ಡಂಪ್ ಮಾಡೋದು ಅಂತ ಹೇಳ್ತಾರೆ. ಎಷ್ಟೋ ಕಡೆ ಕಸ ಎಸೆಯೋದು ಅಂದ್ರೆ ಬೇಡವಾಗಿರೋದನ್ನ ಒಂದ್ ಕಡೆ ಸುರಿಯೋದು ಅಂತ. ಅಂತರ ಸುರಿದು ಬಿಡ್ತಾರೆ ಅವರು. ಆ ಸುರಿದಿರೋದ್ರಿಂದ ನಮ್ಮ ದೇಶೀಯ ಉದ್ಯಮಗಳಿಗೆ ತೊಂದರೆ ಆಗ್ತಾ ಹೋಗುತ್ತೆ. ಅಂದ್ರೆ ಸಾಮಾನ್ಯ ಮೌಲ್ಯಕ್ಕಿಂತ ಕಡಿಮೆ ಬೆಲೆಗೆ ಮತ್ತೊಂದು ದೇಶಕ್ಕೆ ಸರಕುಗಳನ್ನ ರಫ್ತು ಮಾಡೋದು. ಇದರಿಂದ ಆ ಮತ್ತೊಂದು ದೇಶದ ಸ್ಥಳೀಯ ಉತ್ಪಾದಕರು ಇರ್ತಾರಲ್ವಾ, ಅವರಿಗೆ ತೊಂದರೆ ಆಗುತ್ತೆ. DGTR ಕಂಡಕ್ಟ್ಸ್ ಆಂಟಿ ಡಂಪಿಂಗ್ ಇನ್ವೆಸ್ಟಿಗೇಷನ್. DGTR ಅನ್ನೋದು ಈ ಆಂಟಿ ಡಂಪಿಂಗ್ ಇನ್ವೆಸ್ಟಿಗೇಷನ್ ಅನ್ನ ಮಾಡುತ್ತೆ. ಟು ರಿಕಮೆಂಡ್ ಡ್ಯೂಟೀಸ್ ದಟ್ ಸೇಫ್ ಗಾರ್ಡ್ ಇಂಡಿಯನ್ ಇಂಡಸ್ಟ್ರೀಸ್. ಅಂದ್ರೆ ಇದಕ್ಕೆ ಯಾವ ರೀತಿ ಸುಂಕಗಳನ್ನ ವಿಧಿಸಬೇಕು ಅನ್ನೋದೆಲ್ಲ ಅದು ನೋಡ್ಕೊಳ್ಳುತ್ತೆ. ಇನ್ನು DGFT ಅಂತ ಇದೆಯಲ್ವಾ, ಇದು ನೋಡಿ, ಡೈರೆಕ್ಟರೇಟ್ ಜನರಲ್ ಆಫ್ ಫಾರಿನ್ ಟ್ರೇಡ್ ಫುಲ್ ಫಾರ್ಮ್, ಇಸ್ ದಿ ಏಜೆನ್ಸಿ ಅಂಡರ್ ದಿ ಕಾಮರ್ಸ್ ಮಿನಿಸ್ಟ್ರಿ ದಟ್ ರೆಗ್ಯುಲೇಟ್ಸ್ ಇಂಡಿಯಾಸ್ ಇಂಪೋರ್ಟ್ ಅಂಡ್ ಎಕ್ಸ್ಪೋರ್ಟ್ಸ್. ಮುಖ್ಯವಾಗಿ ಭಾರತದ ಆಮದು ರಫ್ತುಗಳನ್ನ ನಿಯಂತ್ರಿಸುವ ಒಂದು ಏಜೆನ್ಸಿ ಇದು. ಇಟ್ ಕ್ಯಾನ್ ಇಂಪೋಸ್ ರಿಸ್ಟ್ರಿಕ್ಷನ್ ಟು ಪ್ರಿವೆಂಟ್ ಮಿಸ್ಯೂಸ್ ಆಫ್ ಟ್ರೇಡ್ ಚಾನಲ್ಸ್ ಸಚ್ ಆಸ್ ರಿಸ್ಟ್ರಿಕ್ಟಿಂಗ್ ಡಿಸ್ಗೈಸ್ಡ್ ಗೋಲ್ಡ್ ಇಂಪೋರ್ಟ್ಸ್ ಥ್ರೂ ಪ್ಯಾಲಾಡಿಯಂ ಆರ್ ರೋಡಿಯಂ ಅಲಾಯ್ಸ್. ಈಗ ಬೇರೆ ಬೇರೆ ರೀತಿ ಚಿನ್ನದ ಆಮದುಗಳಿಗೆ ಸಂಬಂಧಪಟ್ಟ ಹಾಗೆ ವ್ಯಾಪಾರ ಮಾರ್ಗಗಳನ್ನ ದುರ್ಬಳಕೆ ಮಾಡೋದನ್ನ ತಡೆಗಟ್ಟಲಿಕ್ಕೆ ಇದೇನ್ ಮಾಡುತ್ತೆ, ಬೇರೆ ಬೇರೆ ನಿರ್ಬಂಧಗಳನ್ನ ವಿಧಿಸಲಿಕ್ಕೆ ಮುಂದಾಗುತ್ತೆ. ಅದನ್ನ ವಿಧಿಸುವ ಒಂದು ಅಧಿಕಾರ ಯಾವ್ದಕ್ಕಿದೆ, DGFT, ವಿದೇಶಿ ವ್ಯಾಪಾರ ಮಹಾನಿರ್ದೇಶನಾಲಯ ಅಂತ ಹೇಳ್ಬಹುದು. ಡೈರೆಕ್ಟರೇಟ್ ಜನರಲ್ ಆಫ್ ಫಾರಿನ್ ಟ್ರೇಡ್. ಇನ್ನು ಮುಂದಿನದು, ಫಾರ್ ದ ಫಸ್ಟ್ ಟೈಮ್ ಸೈಂಟಿಸ್ಟ್ ಅಟ್ CERN have observed CP violation in baryons, showing that matter and antimatter behave differently even at the level of protons and neutrons, offering a vital clue to why the universe is made mostly of matter. ಇದು ಸ್ವಲ್ಪ ಗಹನವಾದ ವಿಚಾರ. ಅಂತಂದ್ರೆ ವಿಶ್ವ ಹುಟ್ಟಿದಾಗ ಒಂದು ಸೈಂಟಿಫಿಕ್ ಥಿಯರಿಗಳ ಪ್ರಕಾರ ನಮ್ಮ ಮುಂದಿರುವುದೆಲ್ಲ ಮ್ಯಾಟರ್. ಮ್ಯಾಟರ್ ಅಂತಂದ್ರೆ ಕಣ್ಣಿಗೆ ಕಾಣುವ ವಸ್ತುಗಳು ಅಂತ ನಾವು ಸರಳವಾಗಿ ಹೇಳಬಹುದು. ಅದು ದೊಡ್ಡ ವಿಶಾಲವಾದ ಅರ್ಥವನ್ನು ಸಹ ಹೊಂದಿರುತ್ತೆ. ಸೈಂಟಿಸ್ಟ್ಗಳ ಪ್ರಕಾರ ಸ್ಟಾರ್ಟಿಂಗ್ ಅಲ್ಲಿ ಭೂಮಿ ಅಥವಾ ಇಡೀ ಬ್ರಹ್ಮಾಂಡ ಹುಟ್ಟಿದಾಗ ಮ್ಯಾಟರ್ ಮತ್ತೆ ಆಂಟಿ ಮ್ಯಾಟರ್ ಒಂದೇ ಪ್ರಮಾಣದಲ್ಲಿ ಇತ್ತು. ಮ್ಯಾಟರ್ ಅಂತಂದ್ರೆ ಹೆಚ್ಚಾಗಿ ಇಲ್ಲಿ ಪಾಸಿಟಿವ್ ಅಂತ ಕನ್ಸಿಡರ್ ಮಾಡಿ, ಆಂಟಿ ಮ್ಯಾಟರ್ ಅಂದ್ರೆ ನೆಗೆಟಿವ್ ಅಂತ ಕನ್ಸಿಡರ್ ಮಾಡಿ. ಇದು ಎರಡೂ ಮೊದಲು ಒಂದೇ ಪ್ರಮಾಣದಲ್ಲಿ ಇತ್ತು. ಆದ್ರೆ ಈಗ ನಮ್ಗೆ ಕಾಣಿಸ್ತಾ ಇರೋದು ಮ್ಯಾಟರ್ ಮಾತ್ರ. ಆ ಆಂಟಿ ಮ್ಯಾಟರ್ ಎಲ್ಲಿ ಹೋಯ್ತು ಹಾಗಾದ್ರೆ ಅನ್ನೋದೊಂದು ಯಕ್ಷ ಪ್ರಶ್ನೆ. ಹಾಗೆ ಅದಕ್ಕೋಸ್ಕರ ವಿಜ್ಞಾನಿಗಳು ಬೇರೆ ಬೇರೆ ಸಂದರ್ಭಗಳಲ್ಲಿ ಸಂಶೋಧನೆಗಳನ್ನ ಮಾಡಿ ಮತ್ತೆ ಹಲವಾರು ರೀತಿಯ ಅಧ್ಯಯನಗಳನ್ನ ಮಾಡ್ತಾನೆ ಇರ್ತಾರೆ. ಬೇರೆ ಬೇರೆ ಥಿಯರಿಗಳು ಸಹ ಇದೆ, ಅದನ್ನೆಲ್ಲ ಈಗ ಡೀಪ್ ಆಗಿ ನಾವು ನೋಡೋದಿಲ್ಲ. ಆದ್ರೆ ಇಲ್ಲಿ ಹೇಳ್ತಾ ಇರೋದು ಏನಂತಂದ್ರೆ, CP ವೈಲೇಷನ್ ಅಂತ ಒಂದಿದೆ. CP ಉಲ್ಲಂಘನೆ ಕನ್ನಡದಲ್ಲಿ ಅದನ್ನೇ ಹೇಳ್ಬೋದು, ಮತ್ತೆ ಬೇರೆ ಯಾವ್ದು ಟರ್ಮ್ ನಂಗೆ ಸಿಕ್ಕಿಲ್ಲ. CP ವೈಲೇಷನ್, ಚಾರ್ಜ್ ಪ್ಯಾರಿಟಿ ಸಿಮೆಟ್ರಿ ಉಲ್ಲಂಘನೆ ಅಂತ ಹೇಳ್ತಾರೆ. ಅಂದ್ರೆ ದ್ರವ್ಯ ಪ್ರತಿದ್ರವ್ಯ, ಪ್ರತಿದ್ರವ್ಯ ಅಂತಂದ್ರೆ ಆಂಟಿ ಮ್ಯಾಟರ್, ದ್ರವ್ಯ ಅಂತಂದ್ರೆ ಮ್ಯಾಟರ್. ಆ ಮ್ಯಾಟರು ನಲ್ಲಿ ದ್ರವ್ಯ ಮತ್ತೆ ಪ್ರತಿದ್ರವ್ಯದಲ್ಲಿರುವ ಪ್ರೋಟಾನ್ಗಳು, ನ್ಯೂಟ್ರಾನ್ಗಳು ಅದು ಸಹ ಡಿಫರೆಂಟ್ ಇರುತ್ತೆ ಅಂತ ಈಗಿನ ಒಂದು ಸಂಶೋಧನೆ ಹೇಳುತ್ತೆ. ಈಗ ಕೆಲವೊಂದು ವಿಷಯಗಳು ಸ್ವಲ್ಪ ಜಟಿಲವಾಗಿ ಇದೆ ಅಂತ ಅನ್ಸ್ತಾ ಇರಬಹುದು. ಆದ್ರೆ ಜಸ್ಟ್ ನೀವು ಇವತ್ ನೆನಪಿಟ್ಕೊಳ್ಬೇಕಾಗಿರೋದು ಏನಂತಂದ್ರೆ, CP ವೈಲೇಷನ್ ಅನ್ನೋದು ಯಾವ್ದಕ್ಕೆ ಸಂಬಂಧಪಟ್ಟಿದ್ದು, ನಮ್ಮ ವಿಶ್ವದ ಉಗಮಕ್ಕೆ ಸಂಬಂಧಪಟ್ಟಿದ್ದು, ಅದರಲ್ಲೂ ಮ್ಯಾಟರ್ ಮತ್ತೆ ಆಂಟಿ ಮ್ಯಾಟರ್ಗೆ ಸಂಬಂಧಪಟ್ಟಿದ್ದು ಅನ್ನೋದಾದ್ರೂ ನೆನಪಿರ್ಲಿ. CP ವೈಲೇಷನ್ ಅಂತಂದ್ರೆ ಏನು ಅಂತ ಜಸ್ಟ್ ಹೇಳ್ತೇನೆ, ತುಂಬಾ ತಲೆ ಕೆಡ್ಸ್ಕೊಳಿಕ್ ಹೋಗ್ಬೇಡಿ, ಜಸ್ಟ್ ಕೇಳಿಸ್ಕೊಳ್ಳಿ ಅಷ್ಟೇ. CP violation refers to the breaking of charge parity symmetry, meaning the laws of physics are not exactly the same for particles and their mirror image antiparticles. ಮೊದಲೇ ಹೇಳಿದಾಗೆ ಪಾರ್ಟಿಕಲ್ ಅಂತಂದ್ರೆ ಒಂದಿರುತ್ತೆ, ಇನ್ನೊಂದು ಆಂಟಿ ಪಾರ್ಟಿಕಲ್ ಅಂತ ಇರಬಹುದು. ಈಗ ಪಾರ್ಟಿಕಲ್ಗಳಲ್ಲಿ ಪ್ರೋಟಾನ್, ನ್ಯೂಟ್ರಾನ್, ಎಲೆಕ್ಟ್ರಾನ್ಗಳೆಲ್ಲ ಇರುತ್ತೆ. ಆ ಪಾರ್ಟಿಕಲ್ಗಳ ಮಿರರ್ ಇಮೇಜು ಈ ಆಂಟಿ ಪಾರ್ಟಿಕಲ್ಗಳಾಗಿರುತ್ತೆ. ಯಾವ ಒಂದು ಪ್ರಾಪರ್ಟಿ ಈ ಪಾರ್ಟಿಕಲ್ಗಳು ಇದೆಯೋ ಅದು ಈ ಮಿರರ್ ಇಮೇಜ್ ನಲ್ಲಿ ಸೇಮ್ ಇರಬೇಕಿತ್ತು, ಆದ್ರೆ ಹಾಗೆ ಇಲ್ಲ. ದೇ ಆರ್ ನಾಟ್ ಎಕ್ಸಾಕ್ಟ್ಲಿ ದ ಸೇಮ್ ಫಾರ್ ಪಾರ್ಟಿಕಲ್ ಅಂಡ್ ದರ್ ಮಿರರ್ ಇಮೇಜ್ ಅಂಡ್ ಇಸ್ ಎಸೆನ್ಷಿಯಲ್ ಟು ಎಕ್ಸ್ಪ್ಲೇನ್ ದಿ ಡಾಮಿನೆನ್ಸ್ ಆಫ್ ಮ್ಯಾಟರ್ ಓವರ್ ಆಂಟಿ ಮ್ಯಾಟರ್ ಇನ್ ದಿ ಯೂನಿವರ್ಸ್. ಹಾಗಾಗಿ ಈ ಒಂದು ವ್ಯತ್ಯಾಸ ಇರೋದ್ರಿಂದಾನೇ ನಮಗೆ ಮ್ಯಾಟರ್ಗಳೇ ಜಾಸ್ತಿ ತುಂಬಿಕೊಂಡಿದೆ ಎಲ್ಲ ಕಡೆ. ನಮ್ಮ ಯೂನಿವರ್ಸ್ ಅಲ್ಲಿ ಆಂಟಿ ಮ್ಯಾಟರ್ ಕಾಣಿಸ್ತಾ ಇಲ್ಲ, ನಮಗೆ ಡಾಮಿನೆನ್ಸ್ ಆಗಿರೋದು ಮ್ಯಾಟರ್ ಓವರ್ ಆಂಟಿ ಮ್ಯಾಟರ್ ಅಂತ ಸೈಂಟಿಸ್ಟ್ಗಳು ಹೇಳ್ತಾ ಇದ್ದಾರೆ. ಇನ್ನೊಂದು ಸ್ಯಾಕ್ರೋ ಕಂಡೀಷನ್ಸ್, ಇದನ್ನು ಸಹ ತುಂಬಾ ಡೀಟೇಲ್ ಆಗಿ ನೋಡ್ಬೇಕಾದ ಅವಶ್ಯಕತೆ ಇಲ್ಲ. ಆದ್ರೂ ಟು ಎಕ್ಸ್ಪ್ಲೇನ್ ದಿ ಮ್ಯಾಟರ್ ಆಂಟಿ ಮ್ಯಾಟರ್ ಇಂಬ್ಯಾಲೆನ್ಸ್, ಸೋವಿಯತ್ ಫಿಸಿಸಿಸ್ಟ್ ಆಂಡ್ರಿ ಸ್ಯಾಕ್ರೋ ಪ್ರಪೋಸ್ಡ್ 3 ನೆಸೆಸರಿ ಕಂಡೀಷನ್ಸ್. ಅವರು 3 ಷರತ್ತುಗಳನ್ನ ಪ್ರಸ್ತಾಪಿಸ್ತಾರೆ.
ಒಂದು ಬ್ಯಾರಿಯೋ ನಂಬರ್ ವೈಲೇಷನ್. ಬ್ಯಾರಿಯೋ ನಂಬರ್ ಅಂತಂದ್ರೆ ಮ್ಯಾಟರ್ ಮತ್ತೆ ಆಂಟಿ ಮ್ಯಾಟರ್ಗಳಲ್ಲಿ ಒಂದು ನಂಬರ್ ಇರುತ್ತೆ ಅಂತ ಇಟ್ಕೊಳ್ಳಿ. ಅದು ಒಂದ್ ಕಡೆ 5 ಇದ್ರೆ ಇನ್ನೊಂದ್ ಕಡೆ 5 ಇರಬೇಕಿತ್ತು. ಆದ್ರೆ ಹಾಗಿಲ್ಲ, ಮ್ಯಾಟರ್ಗಳಲ್ಲಿ ಜಾಸ್ತಿ ಇದೆ. ಹಾಗಾಗಿ ಅದು ಯಾವುದೋ ಒಂದು ಕಾರಣಕ್ಕೋಸ್ಕರ ಹಾಗಾಗ್ಬಿಟ್ಟಿದೆ. ವಿಜ್ಞಾನಿಗಳಿಗೂ ಸಹ ದೊಡ್ಡ ತಲೆನೋವಾಗಿ ಪರಿಣಮಿಸ್ಬಿಟ್ಟಿರುತ್ತೆ ಇದು. ಯಾಕಂತಂದ್ರೆ ಅವರು ಹುಡುಕ್ತಾನೆ ಇದ್ದಾರೆ ಕಾರಣಗಳನ್ನ. ಬ್ಯಾರಿಯರ್ ನಂಬರ್ ಅನ್ನೋದು ವೈಲೇಟ್ ಆಗಿದೆ. ಎರಡನೇದು CP ವೈಲೇಷನ್ ಇನ್ ಬ್ಯಾರಿಯಾನ್ಸ್ ಅಂತಂದ್ರೆ ಮೊದಲೇ ಹೇಳಿದಾಗೆ CP ವೈಲೇಷನ್ ಅಂತಂದ್ರೆ ಏನು, ಆ ಒಂದು ನ್ಯೂಟ್ರಾನು ಮತ್ತೆ ಚಾರ್ಜ್ ಪ್ಯಾರಿಟಿ ಇದೆಯಲ್ವಾ, ಚಾರ್ಜ್ ಪ್ಯಾರಿಟಿ ಸಿಮಿಟ್ರಿ ಅಂತ, ಅದು ಮಿರರ್ ಇಮೇಜ್ ನಲ್ಲಿ ಇನ್ನೊಂದು ಆಂಟಿ ಪಾರ್ಟಿಕಲ್ ಗಳಲ್ಲಿ ಸೇಮ್ ಇಲ್ಲ ಅಂತ. ಇನ್ನು ಡಿಪಾರ್ಚರ್ ಫ್ರಮ್ ಥರ್ಮಲ್ ಇಕ್ವಿಲಿಬ್ರಿಯಂ ಡ್ಯೂರಿಂಗ್ ದಿ ಅರ್ಲಿ ಯೂನಿವರ್ಸ್. ಆರಂಭಿಕ ಬ್ರಹ್ಮಾಂಡ ಉಗಮ ಆಗ್ಬೇಕಾದ್ರೆ ಆವಾಗ ಉಷ್ಣ ಸಮತೋಲನದಲ್ಲಿ ಕೆಲವೊಂದು ವಿಚಲನ ಆಗುತ್ತೆ. ಥರ್ಮಲ್ ಇಕ್ವಿಲಿಬ್ರಿಯಂ ನಲ್ಲಿ ಏನೋ ಚೇಂಜಸ್ ಆಗಿದೆ ಸ್ಟಾರ್ಟಿಂಗ್ ನಲ್ಲಿ. ಮುಖ್ಯವಾಗಿ ಇದರಲ್ಲಿ ಕೆಲವೊಂದು ಹೊಸ ವಿಷಯಗಳು ಬಂದಿರಬಹುದು, ನಿಮ್ಗೆ ಅರ್ಥ ಆಗದೇನೂ ಸಹ ಇರಬಹುದು. ಆದ್ರೆ CP ವೈಲೇಷನ್ ಮತ್ತೆ ಸಕರವ್ ಕಂಡೀಷನ್ ಸಂಬಂಧಪಟ್ಟಿದ್ದು ಮ್ಯಾಟರ್ ಮತ್ತೆ ಆಂಟಿ ಮ್ಯಾಟರ್ ಅಥವಾ ಪಾರ್ಟಿಕಲ್ ಮತ್ತೆ ಆಂಟಿ ಪಾರ್ಟಿಕಲ್. ನಮ್ಮ ಬ್ರಹ್ಮಾಂಡದಲ್ಲಿ ಮ್ಯಾಟರ್ಗಳು ಜಾಸ್ತಿ ಇವೆ, ಆಂಟಿ ಪಾರ್ಟಿಕಲ್ಗಳು ಅಥವಾ ಆಂಟಿ ಮ್ಯಾಟರ್ ಎಲ್ಲಿದೆ ಅಂತ ಗೊತ್ತಾಗ್ತಾ ಇಲ್ಲ. ಆ ಒಂದು ಸಮಸ್ಯೆಗೆ ಸಂಬಂಧಪಟ್ಟಂತಹ ಒಂದು ಸಂಶೋಧನೆ ಇದು. Israel launched air strikes on central Damascus targeting Syria's defense ministry amid ongoing clashes in the Druze majority city Sweda, where over 300 people have died and new ceasefire was declared after the earlier one collapsed. ಇಸ್ರೇಲ್ ಏನ್ ಮಾಡ್ತಾ ಇದೆ, ಡೆಮಾಸ್ಕಸ್ನ ಒಂದು ಕೇಂದ್ರ ಭಾಗದಲ್ಲಿ ವೈಮಾನಿಕ ದಾಳಿಗಳನ್ನು ನಡೆಸ್ತಾ ಇದೆ. ಅಲ್ಲಿನ ಡ್ರೂಸ್ ಅನ್ನುವಂತಹ ಒಂದು ಜನಾಂಗ ಇರುವಂತದ್ದು, ಸಮುದಾಯ ಇರುವ ನಗರದ ಮೇಲೆ ಘರ್ಷಣೆ, ಅಲ್ಲಿ ದಾಳಿ ಮಾಡಿದ್ದಾರೆ, ಘರ್ಷಣೆಗಳು ನಡೀತಾ ಇದೆ. 300ಕ್ಕೂ ಹೆಚ್ಚು ಜನ ಸಾವನ್ನಪ್ಪಿದ್ದಾರೆ. ಮೊದಲೊಂದು ಕದನ ವಿರಾಮ ಘೋಷಣೆ ಮಾಡಿದ್ರು, ಈಗ ಹೊಸ ಕದನ ವಿರಾಮವನ್ನು ಘೋಷಿಸಲಾಗಿದೆ. ಇನ್ನು ಡ್ರೂಸ್ ಕಮ್ಯುನಿಟಿ ಇಸೆಟೋರಿಕ್ ರಿಲಿಜಿಯಸ್ ಅಂಡ್ ಎಥ್ನಿಕ್ ಮೈನಾರಿಟಿ ಫೌಂಡ್ ಮೇನ್ಲಿ ಇನ್ ಸಿರಿಯಾ. ಈ ಡ್ರೂಸ್ ಅನ್ನೋರು ಎಲ್ಲಿ ಕಾಣಿಸ್ಕೊಳ್ತಾರೆ ಅಥವಾ ಎಲ್ಲಿದ್ದಾರೆ ಇವರು? ಸಿರಿಯಾದಲ್ಲಿ ಇರೋರು, ಅಲ್ಪಸಂಖ್ಯಾತ ಜನಾಂಗೀಯ ಸಮುದಾಯ. ಲೆಬನಾನ್, ಇಸ್ರೇಲ್, ಸಿರಿಯಾ ಮತ್ತೆ ಲೆಬನಾನ್, ಇಸ್ರೇಲ್ ಎಲ್ಲ ಕಾಣಿಸ್ಕೊಳ್ತಾರೆ, ಅಲ್ಲಿದ್ದಾರೆ. ಸಿರಿಯಾ, they have historically maintained semi-autonomy and are now involved in armed clashes with the Assad government in Sweda. ಈಗ ಸ್ವೇಡಾದ ಕೆಲವೊಂದು ಘರ್ಷಣೆಗಳಲ್ಲಿ ತೊಡಗಿಸ್ಕೊಂಡಿದ್ದಾರೆ, ಭಾಗಿಯಾಗಿದ್ದಾರೆ. ಯಾರು? ಈ ಡ್ರೂಸ್ ಅನ್ನುವಂತ ಒಂದು ಜನಾಂಗ ಸಮುದಾಯ ಅಂತ ಹೇಳ್ಬೋದು. ಇನ್ನು ಗೋಲನ್ ಹೈಟ್ಸ್ ಇಸ್ ಅ ಸ್ಟ್ರಾಟಜಿಕ್ ಪ್ಲಾಟೂ ಬಿಟ್ವೀನ್ ಇಸ್ರೇಲ್ ಅಂಡ್ ಸಿರಿಯಾ. ಇವತ್ತೇ ಹೋಗಿ ಮ್ಯಾಪ್ ನಲ್ಲಿ ಗೋಲನ್ ಹೈಟ್ ಎಲ್ಲಿ ಬರುತ್ತೆ ಅಂತ ನೋಡ್ಕೊಳ್ಳಿ ಕರೆಕ್ಟ್ ಆಗಿ. ಸಿರಿಯಾ ಇಸ್ರೇಲ್ ನಡುವೆ ಬರುವಂತದ್ದು ಸ್ಟ್ರಾಟಜಿಕ್ ಪ್ಲಾಟೂ, ಇದು ಪ್ರಸ್ಥಭೂಮಿ. ಆಕ್ಯುಪೈಡ್ ಬೈ ಇಸ್ರೇಲ್. ಇದನ್ನ ಯಾರು ಮುಖ್ಯವಾಗಿ ವಶಪಡಿಸಿಕೊಂಡಿದ್ದಾರೆ, ಆಕ್ರಮಿಸಿಕೊಂಡಿರೋರು ಇಸ್ರೇಲ್. ಯಾವ ವಾರ್ನಿಂದ? 1967 6-day ವಾರ್, 6 ದಿನಗಳ ಯುದ್ಧ ಅಂತ 1967ರಲ್ಲಿ ಆಗಿತ್ತು. ಆಗ ಇಸ್ರೇಲ್ ಈ ಒಂದು ಗೋಲನ್ ಹೈಟ್ ಗಳನ್ನ ವಶಪಡಿಸಿಕೊಂಡಿದೆ. ಇಟ್ ರಿಮೇನ್ಸ್ ಅ ಡಿಸ್ಪ್ಯೂಟೆಡ್ ಟೆರಿಟರಿ ಅಂಡ್ ಆಫನ್ ಬಿಕಮ್ಸ್ ಫ್ಲಾಶ್ ಪಾಯಿಂಟ್ ಡ್ಯೂರಿಂಗ್ ಎಸ್ಕಲೇಷನ್ ಇನ್ವಾಲ್ವಿಂಗ್ ಇಸ್ರೇಲಿ ಅಂಡ್ ಸಿರಿಯನ್ ಫೋರ್ಸಸ್. ಅಂದ್ರೆ ಇದೊಂದು ಬಹಳ ಮುಖ್ಯವಾದ ಪ್ರದೇಶ, ವಿವಾದಿತ ಪ್ರದೇಶ. ಇಸ್ರೇಲಿ ಮತ್ತೆ ಸಿರಿಯನ್ ಪಡೆಗಳ ನಡುವೆ ಉಲ್ಬಣ ಆದಾಗ, ಸಂಘರ್ಷಗಳಾದಾಗ ಇಲ್ಲಿ ಪ್ರಕ್ಷುಬ್ಧತೆ ಜಾಸ್ತಿ ಆಗ್ತಾ ಹೋಗುತ್ತೆ. ಹೆಸರೇನಾದ್ರದ್ದು? ಗೋಲನ್ ಹೈಟ್. ಇನ್ನು ಕ್ವಶನ್ ನೋಡಿ, ವಿತ್ ರೆಫರೆನ್ಸ್ ಟು ದಿ PM ಧನ್ ಧಾನ್ಯ ಕೃಷಿ ಯೋಜನಾ, ಕನ್ಸಿಡರ್ ದಿ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್. ಇಟ್ ಕನ್ಸಾಲಿಡೇಟ್ಸ್ ಮಲ್ಟಿಪಲ್ ಸ್ಕೀಮ್ಸ್ ಅಂಡರ್ ಅ ಸಿಂಗಲ್ ಪ್ಲಾಟ್ಫಾರ್ಮ್ ಟು ಎನ್ಹಾನ್ಸ್ ಎಫಿಷಿಯನ್ಸಿ ಇನ್ ಫಾರ್ಮ್ ಪ್ರೊಡಕ್ಟಿವಿಟಿ. ಹೌದಲ್ವಾ? ತುಂಬಾ ಯೋಜನೆಗಳನ್ನ ಒಟ್ಟಾಗಿ ಸೇರಿಸಿ, ಬೇರೆ ಬೇರೆ ಮಿನಿಸ್ಟ್ರಿಗಳಲ್ಲಿ ಇರುವಂತಹ ಯೋಜನೆಗಳನ್ನ ಒಂದೇ ಯೋಜನೆಯಲ್ಲಿ ಜಾರಿಗೊಳಿಸಿ ಫಾರ್ಮ್ ಪ್ರೊಡಕ್ಟಿವಿಟಿ ಎನ್ಹಾನ್ಸ್ ಮಾಡಬೇಕು, ಎಫಿಷಿಯನ್ಸಿನ ಎನ್ಹಾನ್ಸ್ ಮಾಡಬೇಕು ಅಂತ ಗುರಿ ಇಟ್ಕೊಂಡಿದ್ದಾರೆ. ಕರೆಕ್ಟ್? ಅದು ಕರೆಕ್ಟ್. ಸ್ಕೀಮ್ ಮ್ಯಾಂಡೇಟ್ಸ್ collaboration only with state level initiatives excluding private sector partnerships. ಕೇವಲ ಸ್ಟೇಟ್ ಲೆವೆಲ್ ಇನಿಷಿಯೇಟಿವ್ ಗಳನ್ನ ಮಾತ್ರ ಈ ಸ್ಕೀಮ್ ಅಲ್ಲಿ ಹೇಳಿದ್ದಾರೆ, ಕೊಲಾಬರೇಟ್ ಮಾಡ್ಕೊಳ್ಳಿಕ್ಕೆ ಮುಂದಾಗ್ತಾ ಇದ್ದಾರೆ. ಎಕ್ಸ್ಕ್ಲೂಡಿಂಗ್ ಪ್ರೈವೇಟ್ ಸೆಕ್ಟರ್, ಖಾಸಗಿ ವಲಯವನ್ನು ಎಕ್ಸ್ಕ್ಲೂಡ್ ಮಾಡಿದ್ದಾರೆ, ಅವರು ಇದರಲ್ಲಿ ಭಾಗವಹಿಸ್ತಾ ಇಲ್ಲ ಅಂತ ಹೇಳಿದ್ದಾರೆ. ಇದು ನಿಮ್ಗೆ ಸರಿ ಅನಿಸ್ತಾ ಇದೆಯಾ? ನೋಡಿ, ಇಟ್ ಅಡಾಪ್ಟ್ಸ್ ಅ ಮಾಡೆಲ್ ಆಫ್ ಟಾರ್ಗೆಟೆಡ್ ಗವರ್ನೆನ್ಸ್ ಇನ್ಸ್ಪೈರ್ಡ್ ಬೈ ದಿ ಆಸ್ಪಿರೇಷನಲ್ ಡಿಸ್ಟ್ರಿಕ್ಟ್ ಪ್ರೋಗ್ರಾಮ್. ಈ ಒಂದು ಆಸ್ಪಿರೇಷನಲ್ ಡಿಸ್ಟ್ರಿಕ್ಟ್ ಪ್ರೋಗ್ರಾಮ್ ನ ಮಾದರಿಯಾಗಿ ಇಟ್ಕೊಂಡು ಆ ಒಂದು ಮಾಡೆಲ್ ನಲ್ಲೇ ಇದನ್ನ ಟಾರ್ಗೆಟೆಡ್ ಗವರ್ನೆನ್ಸ್ ಅದರ ಮೂಲಕ ಈ ಒಂದು ಯೋಜನೆಯನ್ನ ಜಾರಿಗೊಳಿಸ್ತಾ ಇದ್ದಾರೆ. ಹಾಗಾದ್ರೆ ಎಷ್ಟು ಕರೆಕ್ಟು? ಓನ್ಲಿ 2 ಆರ್ ಕರೆಕ್ಟ್. ಓನ್ಲಿ 2 ಅಂತಂದ್ರೆ 1 and 3 ಆರ್ ಕರೆಕ್ಟ್. ಓನ್ಲಿ 2 ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್. ಆದ್ರೆ ಸ್ಟೇಟ್ಮೆಂಟ್ 2 ಇಸ್ ಇನ್ ಕರೆಕ್ಟ್. ಯಾಕೆ? ಇಟ್ ಎಕ್ಸ್ಪ್ಲಿಸಿಟ್ಲಿ ಮೆನ್ಷನ್ ಕನ್ವರ್ಜೆನ್ಸ್ ವಿತ್ ದಿ ಸೆಂಟ್ರಲ್, ಸ್ಟೇಟ್ ಅಂಡ್ ಪ್ರೈವೇಟ್ ಸೆಕ್ಟರ್ ಇನಿಷಿಯೇಟಿವ್. ಇಲ್ಲಿ ಏನ್ ಹೇಳಿದ್ರು? ಎಕ್ಸ್ಕ್ಲೂಡಿಂಗ್ ಪ್ರೈವೇಟ್ ಸೆಕ್ಟರ್ ಅಂತ ಹೇಳಿದ್ವಿ. ಆದ್ರೆ ಪ್ರೈವೇಟ್ ಸೆಕ್ಟರ್ ಸಹ ಇರುತ್ತೆ, ಸೆಂಟ್ರಲ್ ಸಹ ಇರುತ್ತೆ, ಸ್ಟೇಟ್ ಸಹ ಇರುತ್ತೆ. ಮುಂದಿನದು ನೋಡಿ,
With reference to India's electricity sector and renewable energy dynamics, consider the following statements. High installed capacity from solar and wind guarantees proportionally high contribution to actual electricity generation. ಜಾಸ್ತಿ ಸೋಲಾರ್ ಮತ್ತೆ ವಿಂಡ್ ಎನರ್ಜಿಯ ಅಥವಾ ಮೂಲಸೌಕರ್ಯಗಳನ್ನ ಇನ್ಸ್ಟಾಲ್ ಮಾಡಿದ ಮಾತ್ರಕ್ಕೆ ಅದರಿಂದ ಜಾಸ್ತಿ ಆಕ್ಚುಯಲ್ ಎಲೆಕ್ಟ್ರಿಸಿಟಿ ಜನರೇಟ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಅದು ನಮ್ಮ ದೇಶದಲ್ಲಿ ಏನು ಪರಿಸ್ಥಿತಿ ಆಗಿದೆ ಅಂತ ನಿಮ್ಗೆ ಸ್ಟಾರ್ಟಿಂಗ್ ಅಲ್ಲೇ ಹೇಳಿದ್ದೆ. ಈ ಸ್ಟೇಟ್ಮೆಂಟ್ ಕರೆಕ್ಟ್ ಅಂತ ಅನ್ಸುತ್ತಾ? ಸ್ಟೇಟ್ಮೆಂಟ್ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೇನೆ. ಅಂತಂದ್ರೆ ಜಸ್ಟ್ ವಿಂಡ್ ಮತ್ತೆ ಸೋಲಾರ್ ಎನರ್ಜಿ ಇನ್ಸ್ಟಾಲ್ ಮಾಡಿದ ಮಾತ್ರಕ್ಕೆ ಅದರಿಂದ ಆಕ್ಚುಯಲ್ ಎಲೆಕ್ಟ್ರಿಸಿಟಿ ಜನರೇಷನ್ ಜಾಸ್ತಿ ಆಗುತ್ತಾ ನೋಡಿ. ಇನ್ನು ಬೇಸ್ ಲೋಡ್ ಇನ್ ಇಂಡಿಯಾ ಇಸ್ ಪ್ರಿಡಾಮಿನೆಂಟ್ಲಿ ಫುಲ್ಫಿಲ್ಡ್ ಬೈ ಫಾಸಿಲ್ ಫ್ಯೂಯಲ್ಸ್ ಡ್ಯೂ ಟು ದರ್ ಹೈಯರ್ ಕೆಪಾಸಿಟಿ ಯುಟಿಲೈಸೇಷನ್. ಬೇಸ್ ಲೋಡ್ ಜಾಸ್ತಿ ಯಾವ್ದ್ರಿಂದ ಫುಲ್ಫಿಲ್ ಆಗ್ತಾ ಇದೆ? ಫಾಸಿಲ್ ಫ್ಯೂಯಲ್. ಯಾಕಂದ್ರೆ ಅದರ ಕೆಪಾಸಿಟಿ ಯುಟಿಲೈಸೇಷನ್ ಜಾಸ್ತಿ ಇದೆ. ಕೆಪಾಸಿಟಿ ಯುಟಿಲೈಸೇಷನ್ ಏನಂದ್ರೆ ನೆನಪಾಗಬೇಕು. ಈಗ ಮ್ಯಾಕ್ಸಿಮಮ್ ಎಷ್ಟಿತ್ತು, ಅದ್ರ ನಿಜವಾಗ್ಲೂ ಎಷ್ಟು ಯೂಸ್ ಮಾಡ್ಕೊಳ್ತಾ ಇದ್ದೇವೆ ನೆನಪಾಗ್ತಾ ಇದೆಯಾ? ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ದು. ಟ್ರಾನ್ಸಿಷನಿಂಗ್ ಟು ರಿನ್ಯೂವಬಲ್ ಹೆವಿ ಗ್ರಿಡ್ ರಿಕ್ವೈರ್ಸ್ ಬೋತ್ ಸ್ಟೋರೇಜ್ ಇನ್ಫ್ರಾಸ್ಟ್ರಕ್ಚರ್ ಅಂಡ್ ಫ್ಲೆಕ್ಸಿಬಲ್ ಪ್ರೈಸಿಂಗ್ ಮೆಕ್ಯಾನಿಸಮ್ ಅಲ್ವಾ? ಈಗ ನಾವು ಪಳೆಯುಳಿಕೆ ಇಂಧನಗಳಿಂದ ವಿದ್ಯುತ್ತನ್ನ ಬಳಸ್ತಾ ಇರಬಹುದು, ಆದ್ರೆ ರಿನ್ಯೂವಬಲ್ ಎನರ್ಜಿ ಗ್ರಿಡ್ಗೆ ನಾವು ಟ್ರಾನ್ಸಿಷನ್ ಆಗಬೇಕಾದ್ರೆ, ಅದಕ್ಕೆ ಬದಲಾಗಬೇಕಾದ್ರೆ ನಮಗೆ ಸ್ಟೋರೇಜ್ ಇನ್ಫ್ರಾಸ್ಟ್ರಕ್ಚರ್ ಸಹ ಇರಬೇಕು, ಪ್ರೈಸಿಂಗ್ ಮೆಕ್ಯಾನಿಸಮ್ ಪ್ರೈಸ್ಗಳನ್ನು ಸೆಟ್ ಮಾಡೋದ್ರ ಬಗ್ಗೆ ಒಳ್ಳೆಯ ಕಾರ್ಯತಂತ್ರಗಳು ಸಹ ಇರಬೇಕು. ಹಾಗಾದ್ರೆ ಎರಡನೇದು ಮತ್ತೆ ಮೂರನೇದು ಕರೆಕ್ಟ್. ಬಟ್ ಒನ್ ಇಸ್ ಇನ್ಕರೆಕ್ಟ್ ಬಿಕಾಸ್ ಲೋ CUF ಆಫ್ ಸೋಲಾರ್ ಅಂಡ್ ವಿಂಡ್ ಮೀನ್ಸ್ ಹೈ ಇನ್ಸ್ಟಾಲ್ಡ್ ಕೆಪಾಸಿಟಿ ಡಸ್ ನಾಟ್ ಎನ್ಶೋರ್ ಪ್ರಪೋರ್ಷನಲಿ ಹೈ ಎಲೆಕ್ಟ್ರಿಸಿಟಿ ಜನರೇಷನ್. ಸೋಲಾರ್ ಮತ್ತೆ ವಿಂಡ್ ನಲ್ಲಿ CUF ಕಡಿಮೆ ಇದೆ, ಕೆಪಾಸಿಟಿ ಯುಟಿಲೈಸೇಷನ್ ಫ್ಯಾಕ್ಟರ್ ಕಡಿಮೆ ಇದೆ. ಈಗ ಜಾಸ್ತಿ ನಾವು ಇನ್ಸ್ಟಾಲ್ ಮಾಡಿದ್ರು ಅದರಿಂದ ನಮಗೆ ಬರುವಂತ ಔಟ್ಪುಟ್ ಜಾಸ್ತಿ ಆಗ್ತಾ ಇಲ್ಲ. With reference to India's trade regulatory framework and response to dumping practices, consider the following statements. Directorate General of Foreign Trade (DGFT) responsible for conducting anti-dumping investigations and recommending duties. ನೋಡಿ ಚೆಕ್ ಮಾಡಿ. Dumping refers to the practice of exporting products at artificially low prices to disrupt domestic markets. ಡಂಪಿಂಗ್ ಅದು ನೆನಪಾಗಬೇಕು ನಿಮ್ಗೆ. ಚೀನಾದ ಉದಾಹರಣೆ ಕೊಟ್ಟಿದ್ದು. ಕಡಿಮೆ ಬೆಲೆ ಇರುವ ವಸ್ತುಗಳು ಬಂದು ಇಲ್ಲಿ ತುಂಬಾ ಸುರಿದು ಬಿಡ್ತಾರೆ, ಅವಾಗ ದೇಶೀಯ ಉದ್ಯಮಗಳಿಗೆ ಹೊಡೆತ ಬೀಳುತ್ತೆ. ಇಂಪೋರ್ಟ್ ರೆಸ್ಟ್ರಿಕ್ಷನ್ಸ್ ಬೈ DGFT may extend to preventing deceptive commodity imports disguised through alternative materials. ಈ ಸ್ಟೇಟ್ಮೆಂಟ್ ಸಹ ಏನನ್ಸುತ್ತೆ, ಕರೆಕ್ಟ್ ಆಗಿದೆಯಾ? ಇಂಪೋರ್ಟ್ ರೆಸ್ಟ್ರಿಕ್ಷನ್ DGFT ಇಂಪೋಸ್ ಮಾಡೋದು, ಪ್ರಿವೆಂಟ್ ಕಮಾಡಿಟಿ ಇಂಪೋರ್ಟ್ಗಳ ಬಗ್ಗೆ ಇರುವಂತಹ ಸ್ಟೇಟ್ಮೆಂಟು. ಪಾಸ್ ಮಾಡಿ, ಬೇಕಿದ್ರೆ ಚೆಕ್ ಮಾಡಿ, ಅಂದ್ರೆ ಆನ್ಸರ್ ಮಾಡ್ಲಿಕ್ಕೆ ಟ್ರೈ ಮಾಡಿ. ಇದರಲ್ಲಿ ಒಟ್ಟು ಯಾವ್ಯಾವ ಸ್ಟೇಟ್ಮೆಂಟ್ ಕರೆಕ್ಟು? 2 ಮತ್ತೆ 3ನೇದು ಕರೆಕ್ಟು. 1 ಇಸ್ ಇನ್ಕರೆಕ್ಟ್. DGTR ನಾಟ್ DGFT. DGTR ಇದೆರಡರ ಫುಲ್ ಫಾರ್ಮ್ ಗೊತ್ತಿರಬೇಕು ಅಂತ ಹೇಳಿದ್ದೆ. DGTR ಕಂಡಕ್ಟ್ಸ್ ಆಂಟಿ ಡಂಪಿಂಗ್ ಇನ್ವೆಸ್ಟಿಗೇಷನ್. DGTR ಕಂಡಕ್ಟ್ ಮಾಡೋದು ಆಂಟಿ ಡಂಪಿಂಗ್ ಇನ್ವೆಸ್ಟಿಗೇಷನ್ ಅನ್ನ. With reference to CP violation as recently observed at CERN, consider the following statement. CP violation implies that fundamental laws of physics are identical for particles and antiparticles. ಎರಡು ಒಂದೇ ತರ ಇರುತ್ತೆ ಅಂತ ಹೇಳ್ತಾ ಇದೆ. CP violation ಒಂದೇ ತರ ಇದ್ರೆ ವೈಲೇಟ್ ಹೇಗಾಗ್ತಾ ಇತ್ತು? ಥಿಂಕ್ ಮಾಡಿ. Observation of CP violation in baryons provides a potential explanation for why antimatter is scarce in the observable universe. ನಮ್ಮ ಕಣ್ಣಿಗೆ ಕಾಣಿಸ್ತಾ ಇರುವಂತ ಬ್ರಹ್ಮಾಂಡದಲ್ಲಿ ಆಂಟಿಮ್ಯಾಟರ್ಗಳು ಯಾಕೆ ಕಾಣಿಸ್ತಾ ಇಲ್ಲ, ಯಾಕೆ ಅವು ನಮಗೆ ಗುರುತಿಸ್ಲಿಕ್ಕೆ ಆಗ್ತಾ ಇಲ್ಲ ಅನ್ನೋದನ್ನ CP ವೈಲೇಷನ್ ಇನ್ ಬ್ಯಾರಿಯಾನ್ಸ್ ಪ್ರೊವೈಡ್ ಮಾಡುತ್ತೆ, ಅದೊಂದು ಎಕ್ಸ್ಪ್ಲನೇಷನ್ ಕೊಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಫೆನಾಮಿನಾನ್ ವಾಸ್ ಪ್ರಿವಿಯಸ್ಲಿ ನೋನ್ ಓನ್ಲಿ ಇನ್ ಸಿಸ್ಟಮ್ಸ್ ಇನ್ವಾಲ್ವಿಂಗ್ ಎಲೆಕ್ಟ್ರಾನ್ಸ್ ಅಂಡ್ ಪಾಸಿಟ್ರಾನ್ಸ್, ನಾಟ್ ಪ್ರೋಟಾನ್ಸ್ ಆರ್ ನ್ಯೂಟ್ರಾನ್ಸ್. ಮೊದಲು ಈ ಫೆನಾಮಿನಾ, ಈ ಒಂದು ವಿದ್ಯಮಾನ ಸಿಸ್ಟಮ್ ಯಾವ ಎಲೆಕ್ಟ್ರಾನ್ ಮತ್ತೆ ಪಾಸಿಟ್ರಾನ್ ಇರುವಂತಹ ಒಂದು ವಾತಾವರಣದಲ್ಲಿ, ಆ ಒಂದು ವಿಭಾಗಗಳಲ್ಲಿ ಮಾತ್ರ ಕಾಣಿಸ್ತಾ ಇತ್ತು. ಪ್ರೋಟಾನ್ ಮತ್ತೆ ನ್ಯೂಟ್ರಾನ್ ಅವಾಗ ಗೊತ್ತಿರಲಿಲ್ಲ ನಮಗೆ. ಹಾಗಾಗಿ ಈಗ ಪ್ರೋಟಾನ್ ಮತ್ತೆ ನ್ಯೂಟ್ರಾನ್ಗಳಲ್ಲೂ ಸಹ ಅವರು ಫೈಂಡ್ ಔಟ್ ಮಾಡಿದ್ದಾರೆ ಅಂತ ನೋಡಿದ್ವಲ್ವ ಸುದ್ದಿನ. 2 ಮತ್ತೆ 3ನೇದು ಕರೆಕ್ಟು. 1 ಇಸ್ ಇನ್ಕರೆಕ್ಟ್. CP violation means the laws of physics are not identical for particles and antiparticles. ಇಷ್ಟಾದ್ರೂ ನೆನಪಿರಲಿ, ಪಾರ್ಟಿಕಲ್ಗಳಿಗೆ ಆಂಟಿ ಪಾರ್ಟಿಕಲ್ಗಳಿಗೆ CP ಕರೆಕ್ಟ್ ಆಗಿರೋದಿಲ್ಲ, ಅದು ವೈಲೇಟ್ ಆಗಿರುತ್ತೆ. ಹಾಗೆ ಅದು ಐಡೆಂಟಿಕಲ್ ಆಗಿರೋದಿಲ್ಲ.
ಇವತ್ತಿನ ವೊಕ್ಯಾಬುಲರಿ ನೋಡೋಣ. ದ ಯಂಗ್ ಹಿಸ್ಟೋರಿಯನ್ ಗ್ಲೀನ್ಡ್ ಫ್ಯಾಸಿನೇಟಿಂಗ್ ಇನ್ಸೈಟ್ಸ್ ಫ್ರಾಮ್ ಏನ್ಷಿಯಂಟ್ ಮ್ಯಾನುಸ್ಕ್ರಿಪ್ಟ್. ಪುರಾತನ ಕಾಲದ ಹಸ್ತಪ್ರತಿಗಳು, ಮ್ಯಾನುಸ್ಕ್ರಿಪ್ಟ್ಗಳನ್ನ ನೋಡಿ ಯಂಗ್ ಹಿಸ್ಟೋರಿಯನ್ ಅದನ್ನ ಏನ್ ಮಾಡ್ದ, ಗ್ಲೀನ್ಡ್ ಸಂಗ್ರಹಿಸಿದ. ಹಳೆ ಅಂದ್ರೆ ಹಿಂದಿನ ಕಾಲದ ಹಸ್ತಪ್ರತಿಗಳನ್ನ ಒಬ್ಬ ಯುವ ಇತಿಹಾಸಕಾರ ಗ್ಲೀನ್ಡ್ ಅಂದ್ರೆ ಸಂಗ್ರಹಿಸೋದು, ಗ್ಯಾದರ್ಡ್, ಕಲೆಕ್ಟೆಡ್. ಅದರಿಂದ ಏನ್ ಮಾಡ್ದ, ಏನನ್ನು ಸಂಗ್ರಹಿಸಿದ, ಫ್ಯಾಸಿನೇಟಿಂಗ್ ಇನ್ಸೈಟ್ಸ್, ಹೊಸ ಹೊಳಹುಗಳನ್ನ, ಹೊಸ ಇನ್ಸೈಟ್ಗಳನ್ನ ಇನ್ಸೈಟ್ಗಳೆಲ್ಲ ಸಿಕ್ತು, ಹೊಸ ಹೊಸ ಅಂಶಗಳು ಸಿಕ್ತು. ರಿವೀಲಿಂಗ್ ಅ ಸರಿಯಲ್ ಟೇಲ್ ಆಫ್ ಎ ಫಾರ್ಗಾಟನ್ ಕಿಂಗ್ಡಮ್. ಸರಿಯಲ್ ಅಂತಂದ್ರೆ ವಿಚಿತ್ರವಾದ, ಅನ್ಬಿಲೀವಬಲ್ ಅಸಾಮಾನ್ಯವಾದ, ಡ್ರೀಮ್ ಲೈಕ್, ಬಿಜಾರೆ ಅಂತಂದ್ರೆ ಒಂದು ಯಾವುದೋ ಒಂದು ಫಾರ್ಗಾಟನ್ ಕಿಂಗ್ಡಮ್, ಎಲ್ಲ ಮರೆತು ಹೋದ ಸಾಮ್ರಾಜ್ಯ ಅಂತ ಹೇಳ್ತೀವಲ್ವಾ, ಮರೆತು ಹೋದ ಸಾಮ್ರಾಜ್ಯದ ಯಾರಿಗೂ ತಿಳಿದಿರದ ಒಂದು ವಿಷಯ ಇವನಿಗೆ ಸಿಕ್ತು, ರಿವೀಲ್ ಆಯ್ತು ಅದು. ವೆನ್ ಆಸ್ಕ್ಡ್ ಇಫ್ ದ ಫೈಂಡಿಂಗ್ಸ್ ವುಡ್ ಚೇಂಜ್ ಎಸ್ಟಾಬ್ಲಿಷ್ಡ್ ಬಿಲೀಫ್ಸ್. ಕೆಲವರು ನನ್ನ ಹತ್ರ ಕೇಳಿದ್ರು, ಇಲ್ಲಿ ಯಂಗ್ ಅಂತಂದ್ರೆ ಶಿ ಅಂತಿದೆ, ಹಾಗಾಗಿ ಅವಳ ಹತ್ರ ಕೇಳಿದ್ಲು, ಶಿ ಅಂತಿದೆ ನೋಡಿ, ಅವಳ ಹತ್ರ ಕೇಳಿದಾಗ ಏನಂತ ಕೇಳಿದ್ರು, ದಟ್ ವುಡ್ ಚೇಂಜ್ ಎಸ್ಟಾಬ್ಲಿಷ್ಡ್ ಬಿಲೀಫ್ಸ್ ಅಂತಂದ್ರೆ ಈಗ ನಿಮ್ಗೇನೋ ಸಿಕ್ಕಿದೆಯಲ್ವಾ, ಇದರಿಂದ ಈಗ ನಾವು ನಂಬ್ಕೊಂಡಿರೋದೆಲ್ಲ ಬದಲಾಗ್ಬಿಡತ್ತಾ ಅಂತ ಕೇಳಿದಾಗ, ಶಿ ವುಡ್ ಸಿಂಪ್ಲಿ ಶ್ರಗ್, acknowledging that history is often de facto a fluid narrative. She would simply shrug. Shrug ಅಂತಂದ್ರೆ ಭುಜ ಕುಗ್ಗಿಸೋದು ಅಂತ ಅರ್ಥ ಇದೆ. ಅಂದ್ರೆ ಕೆಲವರು ಕ್ವಶನ್ ಕೇಳಿದಾಗ ಸುಮ್ಮನೆ ಭುಜ ಹೀಗೆ ಕುಗ್ಗಿಸ್ಬಿಡ್ತಾರೆ, ಅಂತಂದ್ರೆ ನಿರಾಸಕ್ತಿ ತೋರಿಸೋದು. ಅಂದ್ರೆ ಅವಳು ಏನ್ ಹೇಳ್ತಾರೆ, ಅಕ್ನಾಲಜಿಂಗ್ ದಟ್ ಹಿಸ್ಟ್ರಿ ಇಸ್ ಆಫನ್ ಡಿ ಫ್ಯಾಕ್ಟೋ ಅಂತಂದ್ರೆ ಇನ್ ರಿಯಾಲಿಟಿ ಇತಿಹಾಸ ಅನ್ನೋದು ಒಂದು ಫ್ಲೂಯಿಡ್ ನರೇಟಿವ್ ಅಂತಂದ್ರೆ ಸಮಯಕ್ಕೆ ತಕ್ಕ ಹಾಗೆ ಬದಲಾಗೋದು, ಅದು ಫ್ಲೂಯಿಡ್, ಹರಿಯೋದು, ಆ ರೀತಿ. ದ ಡಿಸ್ಕವರಿ ಶಿ ನ್ಯೂ ವುಡ್ ಇರ್ರಿಟ್ರೇಬಲಿ ಅಲ್ಟರ್ ಅವರ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದಟ್ ಎರಾ. ಆ ಒಂದು ಹೊಸ ಅನ್ವೇಷಣೆ ಇದೆಯಲ್ವಾ, ಅದು ಇರ್ರಿಟ್ರೇಬಲಿ ಅಂತಂದ್ರೆ ಪರ್ಮನೆಂಟ್ಲಿ, ಬಿಯಾಂಡ್ ರಿಕವರಿ, ಕಂಪ್ಲೀಟ್ ಆಗಿ ನಮ್ಮ ಒಂದು ಅಂಡರ್ಸ್ಟ್ಯಾಂಡಿಂಗ್, ನಮ್ಮ ಒಂದು ತಿಳುವಳಿಕೆ ಇತ್ತಲ್ವಾ ಆ ಒಂದು ಕಾಲದ ಬಗ್ಗೆ, ಅದನ್ನ ಬದಲಾಯಿಸು. ಇರ್ರಿಟ್ರೇಬಲಿ ಅಲ್ಟರ್ ಅಂತಂದ್ರೆ ಕಂಪ್ಲೀಟ್ ಆಗಿ ಚೇಂಜ್ ಆಗೋ ರೀತಿ ಆ ಒಂದು ಅನ್ವೇಷಣೆ ಇತ್ತು. ಇರ್ರಿಟ್ರೇಬಲಿ ಅಂತಂದ್ರೆ ಬದಲಾಯಿಸೋದು, ಅಥವಾ ಅದನ್ನ ನಾವು ಹೊಸ ರೀತಿಯಿಂದ ನೋಡುವಂತೆ ಮಾಡೋದು. ಹಾಗಾಗಿ ಇಷ್ಟು ಇವತ್ತಿನ ಮುಖ್ಯವಾದ ವಿಷಯಗಳು. ಎಲ್ಲರಿಗೂ ಧನ್ಯವಾದಗಳು. ಇದು ಪಾಂಚಜನ್ಯ IAS.